ಅಲ್ಲ, ನಾಳೆ ಸಿನಿಮಾ ರಿಲೀಸ್ ಇಟ್ಕೊಂಡು ಇವತ್ತು ಟ್ರೈಲರ್ ರಿಲೀಸ್ ಮಾಡ್ತಾರ ಯಾರಾದ್ರೂ? ಹೀಗ್ ಮಾಡೋದಕ್ಕೆ ನಮ್ ಭಟ್ರ ಕೈಲಿ ಮಾತ್ರ ಸಾಧ್ಯ. ಕರಟಕ ದಮನಕ ಸಿನಿಮಾ ಇವತ್ತು ಮಹಾಶಿವರಾತ್ರಿ ದಿನ ಬಿಡುಗಡೆ ಆಗಿದೆ. ಟ್ರೈಲರ್ ನಿನ್ನೆ ಸಂಜೆ ರಿಲೀಸ್ ಆಗಿತ್ತು. ಬನ್ನಿ ಟ್ರೈಲರ್ ಹೇಗಿತ್ತು ಅಂತ ನೋಡೋಣ. ನಮ್ ಯೋಗರಾಜ್ ಭಟ್ರು ಈ ಸಲ ಒಂದು ಊರಿನ ಕತೆ ಹೇಳೋದಕ್ಕೆ ಹೊರಟಿದ್ದಾರೆ. ಒಂದು ಊರು, ಆ ಊರಿನ ಜನ, ಅವರ ಸಮಸ್ಯೆಗಳು, ಇದನ್ನೇ ಕತೆ ಆಧಾರವಾಗಿಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಟ್ರೈಲರ್ ನಲ್ಲಿ ನಮಗೆ ದೊಡ್ಡಣ್ಣ, ನಿಶ್ವಿಕಾ ನಾಯ್ಡು, ಪ್ರಿಯಾ ಆನಂದ್, ರಂಗಾಯಣ ರಘು, ರವಿಶಂಕರ್, ಶಿವಣ್ಣ ಮತ್ತು ಪ್ರಭುದೇವ ಅವರು ಕಾಣಿಸಿಕೊಂಡಿದ್ದಾರೆ. ರಾಕ್ ಲೈನ್ ವೆಂಕಟೇಶ್ ಅವರು ಈ ಚಿತ್ರದಲ್ಲಿ ಪ್ರೊಡ್ಯೂಸ್ ಮಾಡೋದರ ಜೊತೆಗೆ ಆಕ್ಟ್ ಕೂಡ ಮಾಡಿದ್ದಾರೆ. ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು ವಿ ಹರಿಕೃಷ್ಣ ಅವರು. ರವಿಶಂಕರ್ ಅವರಿಗೆ ಯೋಗರಾಜ್ ಭಟ್ ಅವರೇ ವಾಯ್ಸ್ ಕೊಟ್ಟಿದ್ದಾರೆ. ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ರವಿಶಂಕರ್ ಅವರ ಧ್ವನಿಯೇ ಚೆನ್ನಾಗಿತ್ತು, ಅವರಿಗೆ ಯೋಗರಾಜ್ ಭಟ್ ಅವರ ವಾಯ್ಸ್ ಸೂಟ್ ಆಗಲ್ಲ. ಇನ್ನು ಟ್ರೈಲರ್ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಪ್ರಾಮಿಸಿಂಗ್ ಆಗಿದೆ. ಭಟ್ರು ಈ ಸಲ ಏನೋ ಹೊಸ ವಿಷಯ ಹೇಳೋದಕ್ಕೆ ಹೊರಟಿದ್ದಾರೆ. ಇನ್ನು ಆಕ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಎಲ್ಲರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಪ್ರಭುದೇವ ಅವರು ಕನ್ನಡ ತುಂಬಾ ಚೆನ್ನಾಗಿತ್ತು. ಅವರು ಅಷ್ಟಾದ್ರೂ ಕನ್ನಡ ಮಾತಾಡೋದಕ್ಕೆ ಟ್ರೈ ಮಾಡಿದ್ದಾರಲ್ಲ, ಅದಕ್ಕೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್. ಸಿನಿಮಾದಲ್ಲಿ ಪ್ರಭುದೇವ ಮತ್ತು ಶಿವಣ್ಣ ಅವರ ಕಾಂಬೋ ಹೇಗಿದೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಇಬ್ಬರು ಡ್ಯಾನ್ಸರ್ಸೇ ಆಗಿರೋದ್ರಿಂದ ಡ್ಯಾನ್ಸ್ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ. ಇಬ್ಬರು ಚೆನ್ನಾಗಿ ಮಾಡಿರ್ತಾರೆ. ಟ್ರೈಲರ್ ನಲ್ಲಿ ಕೆಲವೊಂದು ಫೈಟ್ ಸೀನ್ ಇತ್ತು, ಅದು ಚೆನ್ನಾಗಿತ್ತು. ಇನ್ನು ಅದು ಸಿನಿಮಾದಲ್ಲಿ ಹೇಗಿತ್ತು ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು ಟ್ರೈಲರ್ ನಲ್ಲಿ ಶಿವಣ್ಣನಿಗೆ ಜೋಡಿಯಾಗಿ ಪ್ರಿಯಾ ಆನಂದ್, ಪ್ರಭುದೇವ ಅವರಿಗೆ ಜೋಡಿಯಾಗಿ ನಿಶ್ವಿಕಾ ನಾಯ್ಡು ಅವರು ಇದ್ದಾರೆ. ಸಿನಿಮಾದಲ್ಲಿ ಇವರ ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗಿದೆ ಅಂತ ನೋಡ್ಬೇಕು. ಇದು ಭಟ್ರ ಸಿನಿಮಾ ಅಂದ್ಮೇಲೆ ಚೆನ್ನಾಗೇ ಇರುತ್ತೆ. ಈ ಸಿನಿಮಾಗೆ ಪ್ರಭುದೇವ ಅವರನ್ನ ಕರೆಸಿರೋದು ಒಳ್ಳೆಯ ವಿಷಯ. ಯಾಕಂದ್ರೆ ನಮ್ಮ ಹೀರೋಗಳು ಬೇರೆ ಭಾಷೆಯ ಸಿನಿಮಾಗೆ ಹೋಗೋ ಈ ಕಾಲದಲ್ಲಿ ಬೇರೆ ಭಾಷೆಯ ನಟರನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕರೆಸಿರೋದು ಹೆಮ್ಮೆಯ ವಿಷಯ. ಅದೂ ಅಲ್ಲದೆ ಪ್ರಭುದೇವ ಅವರು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸಿನಿಮಾದಲ್ಲಿ ಶಿವಣ್ಣ ಮತ್ತು ಪ್ರಭುದೇವ ಕರಟಕ ದಮನಕ ಅನ್ನೋ 2 ಗುಳ್ಳೆನರಿಗಳ ಪಾತ್ರ ಮಾಡಿದ್ದಾರೆ. 2 ಗುಳ್ಳೆನರಿಗಳು ಸಿನಿಮಾದಲ್ಲಿ ಏನು ಮೋಡಿ ಮಾಡಿದ್ದಾರೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಭಾಷೆ ಬಳಕೆ ಮಾಡಿದ್ದಾರೆ. ಶಿವಣ್ಣನ ಅಭಿಮಾನಿಗಳಿಗಂತೂ ಹಬ್ಬ ಅಂತಾನೆ ಹೇಳ್ಬಹುದು. ಸಿನಿಮಾ ಇವತ್ತೇ ರಿಲೀಸ್ ಆಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರಿವ್ಯೂ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.